ನಿಮ್ಮ ಅಣ್ಣನ ಕೇಳು ದೋಸೆ ತಿಂತಾನ ಇಲ್ವಾ ಅಂತ. ಏ ಅಮ್ಮ ದೋಸೆ ಮಾಡ್ತಾ ಇದ್ದೆ, ತಿಂತೀಯೇನೋ? ಬೈಯೋದು ಬೈದ್ಬಿಟ್ಟು ದೋಸೆ ಅಂತೆ, ಯಾವ ದೋಸೆನೇ ಬೇಡ ಏನು ಬೇಡ ಹೋಗೋ. ಅಮ್ಮ ಅವಾಗಲೇ ನೀನು ಬೈದಲ್ಲಮ್ಮ, ಅದಕ್ಕೆ ಫುಲ್ ಬೇಜಾರು ಮಾಡ್ಕೊಂಬಿಟ್ಟವನೆ, ದೋಸೆ ಬೇಡ ಅಂತವನೆ. ನೋಡೋ ದೋಸೆ ಹೆಂಚು ಎತ್ತುತ್ತಾ ಇದ್ದೀನಿ, ಕೊನೆ ಸಲ ಕೇಳ್ತಾ ಇದ್ದೀನಿ, ತಿಂತಾನ ಇಲ್ವಾ ಕೇಳೋ. ನೋಡು ಲಾಸ್ಟ್ ಚಾನ್ಸು, ಅಮ್ಮ ದೋಸೆ ಕೇಳ್ತಾ ಇದೆ, ಬೇಕಾ ಬೇಡವಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ, ದೋಸೆನೇ ಬೇಡ ಏನು ಬೇಡ ಹೋಗ. ಅಮ್ಮ ದೋಸೆ ಬೇಡವಂತ ಅವ್ನಿಗೆ. ದೋಸೆ ಬೇಡವ್ರೆ ಮನೆ ಬಿಟ್ಟು ಹೋಗಿ ಕೇಳು. ನೋಡೋ ದೋಸೆ ತಿಂದಿಲ್ಲ ಅಂತಂದರೆ ಮನೆ ಬಿಟ್ಟು ಹೋಗ್ಬೇಕಂತೆ. ಹೌದಾ, ಸರಿ ಆಯ್ತು, ಮನೆ ಬಿಟ್ಟು ಹೋಗ್ತೀನಿ ಹೋಗು. ಅಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತನಲ್ಲಮ್ಮ. ಅಯ್ಯೋ ಬೈಯೋದೇನೋ ಬೈದ್ಬಿಟ್ಟೆ ಕಣಪ್ಪ. ದೋಸೆ ಬೇಡ ಪೂರಿ ತಿಂತಾನೆ ಕೇಳ್ಕೊಪಪ್ಪ. ಸರಿ ದೋಸೆ ಏನು ಮಾಡಲ್ವಂತೆ, ಪೂರಿ ಮಾಡುತ್ತೆ, ತಿಂತೀಯಾ? ಪೂರಿನೂ ಬೇಡ ಏನೂ ಬೇಡ, ಬಜ್ಜಿ ಬೇಕು ನನಗೆ, ಬಜ್ಜಿ ಮಾಡ್ಕೊಡ್ತದ ಕೇಳು. ಅಮ್ಮ ಪೂರಿ ಬೇಡವಂತೆ, ಬಜ್ಜಿ ಬೇಕಂತ ಅವ್ನಿಗೆ. ಏನೋ ಬಜ್ಜಿನ? ಬಜ್ಜಿ ಕಡಲೆ ಹಿಟ್ಟೆಲ್ಲ ಖಾಲಿ ಆಗೈತೆ, ಪೂರಿ ಬೇಕಾದ್ರೆ ತಿಂದ್ರು ತಿನ್ಲಿ, ತಿಂದೇ ಎದ್ದೋಗ್ಲಿ ಹೋಗು. ನೋಡೋ ಬಜ್ಜಿನೂ ಮಾಡ್ಕೊಡಲ್ವಂತೆ, ಪೂರಿನೂ ಮಾಡ್ಕೊಡಲ್ವಂತೆ, ಹಸ್ಕೊಂಡು ಸಾಯಿ. ಹೌದಾ, ಆಯಿತು, ಹಸ್ಕೊಂಡಿರ್ತೀನಿ ಬಿಡು. ತಗೊಳ್ಳೋ 100 ರೂಪಾಯಿ. ಯಾಕಮ್ಮ 100 ರೂಪಾಯಿ? ಪಾಪ ಹಸ್ಕೊಂಡಿರ್ತೀನಿ.